ಶಾಲಾ ಬಸ್ ಹರಿದಂಥ ಪರಿಣಾಮ 5 ವರ್ಷದ ಬಾಲಕನ ಜೀವನೇ ಹೋಗ್ಬಿಟ್ಟಿದೆ. 5 ವರ್ಷದ ವೇದಾಂತ್ ಮಾಂಗ್ ಅನ್ನುವಂಥ ಬಾಲಕ ಶಾಲಾ ಬಸ್ನ ಅಡಿಗೆ ಸಿಲುಕಿ ಜೀವ ಕಳ್ಕೊಂಡಿದ್ದಾನೆ. ಇಂಥದ್ದೊಂದು ದಾರುಣ ದುರಂತ ನಡೆದಿರೋದು ಕಲಬುರಗಿಯ ಅಂಬಿಕಾ ನಗರದಲ್ಲಿ. ಬಾಲಕನ ಮೇಲೆಯೇ ಬಸ್ ಹರಿದು ಆ ಬಾಲಕನ ಜೀವ ಹೋಗ್ಬಿಟ್ಟಿದೆ. ಆ ಮಗುವಿನ ಶವವನ್ನ ಜಿಮ್ಸ್ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಕಲಬುರಗಿಯ ಅಂಬಿಕಾ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಆ ಸಾವನ್ನಪ್ಪಿದಂತಹ ಬಾಲಕನ ಫೋಟೋ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಅಪಘಾತಕ್ಕೆ ಕಾರಣ ಆದಂತಹ ದುರಂತಕ್ಕೆ ಕಾರಣ ಆದಂತಹ ಶಾಲಾ ಬಸ್ ಫೋಟೋನ ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಭಜರಂಗಿ ಹೆಚ್ಚಿನ ಡೀಟೇಲ್ಸ್ನ ನೀಡ್ತಾ ಹೋಗ್ತಾರೆ. ಭಜರಂಗಿ, ಇದೇ ಶಾಲಾ ಬಸ್ಸನ್ನ ಆ ಬಾಲಕ ಹತ್ತಿದ್ನ, ಯಾವ ಸಂದರ್ಭದಲ್ಲಾಯ್ತು ಅಪಘಾತ, ಹೇಗಾಯ್ತು, ಬಸ್ನ ಚಾಲಕನನ್ನ ವಶಕ್ಕೆ ಪಡೆಯಲಾಗಿದ್ಯಾ, ಏನ್ ಮಾಹಿತಿ ಸಿಗ್ತಾ ಇದೆ ಭಜರಂಗಿ? ವಿದ್ಯಾ, ಈ ಒಂದು ಘಟನೆ ನಡೆದಿರುವಂತದ್ದು ಕಲಬುರಗಿ ನಗರದ ಅಂಬಿಕಾ ನಗರ ಇದೆ. ಅಂಬಿಕಾ ನಗರ ಬಡಾವಣೆ ಅಂದ್ರೆ ಕಲಬುರಗಿ ಸಿಟಿಯಲ್ಲೇ ನಡೆದಿರ್ತಕ್ಕಂಥ ಇದೊಂದು ಘಟನೆ. ಈ ಒಂದು ಬಾಲಕ ವೇದಾಂತ್ ಮಾಂಗ್ ಅನ್ನುವಂತ 5 ವರ್ಷದ ಬಾಲಕ ಇದ್ದಾನೆ. ಈತ ಮೂಲತಃ ಸೇಡಂ ತಾಲೂಕಿನ ಮಳಿಖೇಡ್ ಗ್ರಾಮದನು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಈ ಬಾಲಕ ರಸ್ತೆ ಮನೆ ಮುಂಭಾಗದಿಂದ ರಸ್ತೆ ಕ್ರಾಸ್ ಮಾಡೋ ಸಂದರ್ಭದಲ್ಲಿ ಏಕಾಏಕಿ ಬಂದಿರತಕ್ಕಂತ ಖಾಸಗಿ ಶಾಲೆಯ ವಾಹನ ಏನಿದೆ, ಸ್ಕೂಲ್ ಬಸ್, ಇದು ನೇರವಾಗಿ ಆತನಿಗೆ ಡಿಕ್ಕಿ ಹೊಡೆದ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ ಬಾಲಕ ವೇದಾಂತ್ ಮಾಂಗ್ ಈತನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿ ಆಗದೆ ಆತ ಸದ್ಯಕ್ಕೆ ಮೃತಪಟ್ಟಿದ್ದಾನೆ. ಆದ್ರೆ ಈ ಬಾಲಕ ಅದೇ ಖಾಸಗಿ ವ್ಯಾನ್ಗೆ ಸ್ಕೂಲ್ಗೆ ಹೋಗುವವನಲ್ಲ. ಆದ್ರೆ ರಸ್ತೆ ದಾಟುವ ಸಂದರ್ಭದಲ್ಲಿ ಮಕ್ಕಳನ್ನ ಹೊತ್ತು ಒಯ್ತಾ ಇರತಕ್ಕಂಥ ಖಾಸಗಿ ಬಸ್ ನೇರವಾಗಿ ರಸ್ತೆ ದಾಟುವಂತ ವೇದಾಂತ್ ಮಾಂಗ್ಗೆ ಡಿಕ್ಕಿ ಹೊಡೆದಿರತಕ್ಕಂಥ ಘಟನೆ ಹಿನ್ನೆಲೆಯಲ್ಲಿ ಈಗ ಬಾಲಕ ಮೃತಪಟ್ಟಿದ್ದಾನೆ. ಅವರ ಪೋಷಕರು ಕೂಡ ಈಗ ಒಂದು ಖಾಸಗಿ ಶಾಲೆ ಮತ್ತು ಖಾಸಗಿ ಏನು ಸ್ಕೂಲ್ನ ಚಾಲಕನ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಟ್ರಾಫಿಕ್ 1 ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಟ್ರಾಫಿಕ್ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವ್ಯಾನ್ ಮತ್ತೆ ಚಾಲಕನನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ಸದ್ಯಕ್ಕೆ ನಡೆಸ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಭಜರಂಗಿ ತಮ್ಮೆಲ್ಲ ಡೀಟೇಲ್ಸ್ಗೆ.